ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಲಕ್ಕಪ್ಪ ಗೌಡ ಅವರ ಕೃಷಿ ಅನುಭವಗಳನ್ನು, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳೋಣ ಲಕ್ಕಪ್ಪ ಗೌಡ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರು ಹಾಗೆಯೇ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಇವರು ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ತಮ್ಮದೇ ಆದಂಥ ಒಂದು ಇತ್ತೀಚಿನ ಏನು ನವೀನ ತಂತ್ರಜ್ಞಾನಗಳಿದ್ದಾವೆ, ನವೀನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮುಖ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನು, ನೀರಾವರಿ ಏನೂ ಇದೆ, ಜೊತೆಗೆ ಒಣ ಬೇಸಾಯದ ಭೂಮಿ ಕೂಡ ಇದೆ. ಹೀಗಾಗಿ ಇವರ ಕೃಷಿ ಸಾಧನೆಯಾಯಿತು, ಹೆಚ್ಚಿನ ಇಳುವರಿಯಾಯಿತು. ಕೃಷಿಯಲ್ಲಿ ಸುಸ್ಥಿರ ಬದುಕನ್ನು ನಡೆಸುತ್ತಿರುವಂತಹ ಈ ಲಕ್ಕಪ್ಪಗೌಡರ ಕೃಷಿ ಬದುಕನ್ನು ನೋಡಿ ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕೃಷಿ ಹೇಗೆ ಮಾಡಬೇಕು, ಯಾಕೆ ನಷ್ಟ ಆಗ್ತಾ ಇದೆ, ಯಾವ ರೀತಿ ಕೃಷಿಯನ್ನು ಮಾಡಿದರೆ ರೈತ ಬಾಂಧವರು ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬಂಥ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಲಕ್ಕಪ್ಪ ಗೌಡ್ರೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮಸ್ಕಾರ. ಹೇಳಿ ಗೌಡ್ರೆ, ಈಗ ತಮ್ಮದು ಕೃಷಿ ಬದುಕು, ತಾವು ಹಿರಿಯರಿಂದ ಕೊಟ್ಟಂತಹ ಭೂಮಿಯನ್ನು ತಾವು ಉಳಿಸಿಕೊಂಡು ಅದನ್ನು ಮತ್ತಷ್ಟು ಬೆಳೆಸಿಕೊಂಡು ತಾವು ಕೃಷಿ ಬದುಕನ್ನು ಮಾಡ್ತಾ ಮಕ್ಕಳಿಗೆ ಕೃಷಿ ಜ್ಞಾನವನ್ನು ಕೊಡ್ತಾ ಇದ್ದೀರಿ. ಯಾಕೆ ತಮಗೆ ಈ ರೀತಿಯಾದಂಥ ಒಂದು ಕೃಷಿಯಲ್ಲಿ ಆಸಕ್ತಿ ತಮಗೆ? ಸರ್, ನಾವು ಮೊದಲಿಂದ SSL ಪಾಸ್ ಆಗೋಣ ಸ್ಕೂಲ್ ಬಿಟ್ಬಿಟ್ಟಿವ್ರಿ ಸರ್. ಸ್ಕೂಲ್ ಬಿಡ ಮನೆ ಮುಂದೆ ಓದೋಕ ಮನೆಗೆ ಬೇಡ, ಭೂಮಿ ಒಂದು 25 ಎಕರೆ ಐತಿ, ನೀವ್ ಒಬ್ರೇ ಮತ್ ನೀವ್ ಬಿಟ್ಟ ಬದ್ಲಿಯಾರ ಮಾಡೋದಿಲ್ಲ, ನೀವೇ ಮಾಡ್ಕೊಂಡು ಹೋಗ್ಬೇಕು, ಈಗ ಲೇಬರ್ಗಳು ಮಾಡೋದಿಲ್ಲ ಅಂತ ಅಂದ್ಮೇಲೆ ಸ್ಕೂಲ್ ಬಿಡಿಸಿದ್ರಿ ಸರ್. 10ನೇ ಕ್ಲಾಸ್ ಓದಿರಿ ಸಾಲಿ? SSL ಪಾಸ್ ಆಗಿಬಿಟ್ಟಿನಿ ಸರ್. ಎಷ್ಟನೇ ವರ್ಷಕ್ರಿ ಹಿಂದದ, ಯಾವ ವರ್ಷದಲ್ಲಿ? ಸರ್ ಅಂಜಾದ್ ಜಾಸ್ತಿ ಎಲ್ ಬಿಡ್ರಿ ಸರ್. ಈಗ ನಮಗೆ ಅಂದಾಜು ವಯಸ್ಸು ಎಷ್ಟೀಗ? ಈಗ ನನಗೆ 70 ಜನವರಿಗೆ 70 ಆದವ್ರಿ ಸರ್. ಅಂದ್ರೆ ತಮ್ದು ಇದು ಒಂದು 40-50 ವರ್ಷದ ಹಿಂದಿನ ಮಾತು. ಸರ್, ಹಿಂದಿನ ಮಾತ ಸರ್. ನಾವು ಬಿಟ್ಟ ಮ್ಯಾಕ ಅಲ್ಲಿ ಒಂದು ಮತ್ತೊಂದು ಬಾಯಿ ತೋಡಿಸಿವ್ರು, ನೀರ್ ಇದ್ದಿಲ್ಲಲ್ರಿ ಅವಾಗ, ನೀರಾವರಿ ಇದ್ದಿಲ್ಲ. ಬಾಯಿ ತೋಡಿ ನೀರ್ ಬಿತ್ತು ಅಷ್ಟೇ, ಸ್ವಲ್ಪ ಬಾಯಾಗ ಇಲ್ಲಿ ಬಾಯಿ ತೋಡಿದಲ್ಲಿ 4 ಎಕರೆ ಇತ್ತು ಜಾಮೀನು. ಬಾಯಿ ತೋಡಿದಲ್ಲಿ ಮತ್ತ ಅದು ಹೈಬ್ರಿಡ್ ಜೋಳ ಮಾಡ್ತೀವ್ರಿ, ಲಗಟ್ಟಿ ನೀರ್ ಎತ್ತಿ ಹಾಕ್ತಿವ್ರಿ. ಅವಾಗ ಇಂಜನ್ ಇದ್ದಿದ್ದಿಲ್ಲ, ಲಗಟ್ಟಿ ನೀರ್ ಎತ್ತಿ ಹಾಕಿ ಹೈಬ್ರಿಡ್ ಜೋಳ, ಕಾಯಿ ಪಲ್ಯ, ಬದನೆಕಾಯಿ, ಬೆಂಡೆಕಾಯಿ, ಕಾಯಿ ಪಲ್ಯ ಎಲ್ಲ ಮಾಡಿ ಸಂತಿಗಳಿಗೆ ಹೊಡಿತೀವ್ರಿ ಸರ್.
ಸಂತಿಗಳಿಗೆ ಮಾರ್ಕೆಟ್ಗೆ ಕಾಯಿ ಪಲ್ಯ ಚಲೋ ಅಂತ ವರ್ತ ಸ್ವಲ್ಪ ಹಂಗೆ ಜಾಸ್ತಿ ಹಾಕ್ಯಂತ ಹೋದ್ರೆ ಆಯಿಲ್ ಇಂಜನ್ ಮಾಡಿದ್ರಿ. ಹೌದು, ಮೊದಲು ಲಗಾಟಿ ಬಿಟ್ಟು ಮತ್ತೆ ಇಂಜಿನ್ ಬಂತು, ಆಯಿಲ್ ಇಂಜನ್ ಮಾಡಿದ್ವಿ ಸರ್. ಡೀಸೆಲ್ ಹಾಕಿದ್ರಿ. ಆಯಿಲ್ ಇಂಜನ್ ಆದ್ಮೇಲೆ ಮತ್ತ ಬೆಳೆ ಇದ್ವಲ್ಲಿ ಭೂಮಿ ಅದೆಲ್ಲ ಮಾಡ್ಕೊಂತ ಹೋಗ ಕಲ್ಕ ಹಂಗೆ ವರ್ಷಕ್ಕಿಟ್ಟು ಜಾಸ್ತಿ ಆಗ್ತರಿ. ಎಸ್ ಮ್ಯಾನೇಜರ್ ಅಂತ ಒಬ್ಬ ಜೋಶಿ ಅಂತ ಹೇಳಿ ಬಂದಿದ್ದಾನೆ ಸರ್. ಇಲ್ಲಿ ನಮ್ಮ ತೋಟದ ಮುಂದಲಿಂದ ಆಯ್ತು ಬಸಾಪುರಕ್ಕೆ ಹೋಗ್ತದ ದಾರಿ. ಹೌದು, ಬ್ಯಾಂಕಿಗೆ ಹೋಗ್ತಿದ್ದ. ಪಾರ ಅಲ್ಲಿ ನಮ್ಮ ಮನೆ ಮುಂದೆ ದಾರಿ ಹೋಗ್ತದ್ರಿ. ಅಲ್ಲಿ ಅವ್ರಿಗೆ ಸಾಲ ವಸೂಲಿಗೆ ಹೋಗಿದ್ರಿ ಅವ್ರು ಬಸಾಪುರ್ಗ. ವಾಪಸ್ ಬರೋ ಕಾಲಕ್ಕೆ ಅದು ಜಗ್ಗಿ ಮಳೆ ಆಗ್ತಿಬಿಟ್ರಿ ಸರ್ ಅವ್ರಿಗೆ. ಹೌದು, ಆ ಮಳೆ ತಗೋಸಂಬಂದ್ ಇಲ್ಲಿ ನಮ್ಮ ಮನೇಲಿ ನಿಂತಾರ. ಅವ್ ಮನ್ಯಾಗ ನಾವ್ ಹಿಂಗ ಕಟ್ಟಡ ಹಾಕಿದಲ್ರಿ, ಜೋಪಡಿಗಳು ಹಾಕಿದ್ವಿ ಅವಾಗ. ಸಣ್ಣ ಮನೆಗಳು ಹಳ್ಳಿಗ ಜೋಪಡಿ ಹಾಕಿದ್ರಿ. ಬಂದ್ ಪಾಪ ತೋಸಿ ಈ ಕಡೆ ಬರ್ರಿ ಸರ್, ನೀವ್ ಯಾರ ಕಡೆ ಬರ್ರಿ ಅಂದಿವ್ರಿ. ನಾವ್ ಕರ್ದವ್ರಿ. ಹೌದು, ಹಿಂಗ ಬ್ಯಾಂಕಿನ ಮ್ಯಾನೇಜರ್ ಹಿಂಗ ಇದಕ್ ಹೋಗಿದ್ವಿ ತೋಸಿ ಬರ್ರಿ ಅಂತೇಳಿ ಮತ್ ಮನ್ಯಾಗ ಕರ್ದ್ ಆ ಬಟ್ಟೆ ಗಿಟ್ಟೆಲ್ಲ ಸ್ವಲ್ಪ ಲುಂಗಿ ಗಿಂಗಿ ಚಲೋ ಕೊಟ್ಟ ನೀರ್ ತೊಯ್ದು ಬಟ್ಟೆ ಬಿಡ್ರಿ ಅವ್ನ ಹಿಂಡಾಕಮ್ಮ ಅಂತೇಳಿ ಲುಂಗಿ ಕೊಟ್ಟು ಅವ್ರಿಗೆ ಚಳಿ ಕಾಯಿಸಿ ಮತ್ತೆ ಚಾಗಿ ನಾಷ್ಟ ಮಾಡಿ ಕುಡಿಸಿದ ಬಾಳ ಖುಷಿ ಆದ್ರ ಅವ್ರು ಮ್ಯಾನೇಜರ್. ಖುಷಿ ಆದ್ರ ನೀವ್ ಬ್ಯಾಂಕಿನಾಗ ಸಾಲ ಎಷ್ಟು ಮಾಡ್ರಿ ಅಂತ ಕೇಳಿದ್ರ ಅವ್ರು. ಇಲ್ರಿ ಸರ್ ಬ್ಯಾಂಕಿನಾಗ ಮಾಡ್ಬೇಡ ಅಂತ ಹೇಳ್ರ ನಮ್ಮವ್ರ. ಬ್ಯಾಂಕಿನಾಗ ಸಾಲನೆ ಮಾಡಿಲ್ಲ, ನಾ ಬ್ಯಾಂಕಿಗೆ ತರಿಸೇ ಹೋಗಿಲ್ಲ ಅಂದಿರ. ಹೌದು, ಏನು ಸಾಲ ಮಾಡಬಾರ್ದು ಅಂತ ನಮ್ ಹಿರಿಯರ ಮಾತು. ಹಿರಿಯರು ಮಾತಾಡ್ರಿ, ಬ್ಯಾಂಕಿನಾಗ ಸಾಲ ಮಾಡ್ಬಾರ್ದಂತ ಮಾತಾಡ್ತಾರೆ. ಇಲ್ರಿ ನಾವ್ ಕೊಡ್ತು ಬರ್ರಿ, ನಿಮ್ಮಂತ ಒಳ್ಳೆ ರೈತರು ಸಾಲ ತಗೋಬೇಕ್ರಿ, ಸಾಲ ತಗೋಬೇಕು. ಇಲ್ರಿ ಬ್ಯಾಡ್ರಿ ಸರ್ ಅಂತದ ಆತ ಬಾಳ ಕುಂದ್ರಿಸಿ ಹೇಳಿದನ್ರಿ ಮನ್ಯಾಗ. ನೀವು ಬಡ್ಡಿಗೆ ಹೊರಗ್ ತರ್ತಿರಲ್ಲ ಎಷ್ಟ ಆತದ, ಇಷ್ಟ ಆತ್ರಿ, 10,000ಕ್ಕೆ ಇಷ್ಟ ಆತದ, 20,000ಕ್ಕೆ ಇಷ್ಟ ಆತದ ತಗೊಂಡ್ ನಾವ್ ಮಾಡಕೈತಿ. ಅದು ಬಾಳ ಕಡಿಮೆ ಬರ್ತದ ಬಡ್ಡಿ. ನಾವ್ ಕೊಡ್ತೇನೆ ಬರ್ರಿ, ಸಾಲ ಕೊಡ್ತೀನಿ ನಿಮ್ಗೆ 1 ಲಕ್ಷ ಅಂದ್ರೆ 1 ಲಕ್ಷ ನಾವ್ ಊಟ ಜಲಮಕ್ ಮಾಡಿಲ್ಲ ಮಾಡ್ಬೇಡ, ಏನು 20,000 ಕೊಡ್ರಿ ಅಂದಿವ್ರಿ. 20 ನಾವ್ ನೋಡ್ರಿ 20,000ಕ್ಕೆ ಎಷ್ಟಾದ್ರಿ ಸರ್ ಬಡ್ಡಿ? 1,600 ಏನ ಆತ್ರಿ ಒಂದ್ ವರ್ಷಕ್ಕೆ ಸರ್. ನೋಡ್ರಿ ಲೆಕ್ಕಪ್ಪ ಕೊಡ್ರಿ, ಈಗ 1 ಲಕ್ಷ ಸಾಲ ಕೊಡ್ತೀವಪ್ಪ ಅಂತಂದ್ರೆ ಪಟ್ನ ಕೊಡ್ರಿ ಅಂತ ನಾವ್ ಇಸ್ಕೊಂಡ್ಬಿಡ್ತೀವಿ ಈಗ. ಸರ್ ನಾವ್ ಅಲ್ಲೇ ಮೊದಲು ಕೊಡ್ತಿದ್ವಿ ಅಲ್ಲ ಸರ್. ಹೌದು, ಹಿಂದಗಡಕ ಅದು ಬಡ್ಡಿ ಸ್ವಲ್ಪ ಬಾಳ ಡಬಲ್ ಉಳಿತಾಯ ಆಗ್ತಲ್ರಿ ನಮಗ. ಅವಾಗ ಆಸೆ ಬಿಡ್ತೀರಿ ನಮಗ, ಮತ್ತೆ ಬ್ಯಾಂಕ್ ಸಾಲ ಮಾಡ್ಬೇಕಪ್ಪ, ಅನುಕೂಲ ಸಾಲ ಮಾಡ್ಬೇಕು ಕರೆಕ್ಟ್ ಕಟ್ಕೊಂತಿದ್ರೆ ಬ್ಯಾಂಕ್ ಸಾಲ ಚಲೋ ಅಂತೇಳಿ ಮಳ್ಳೆ ವರ್ಷ 1 ಲಕ್ಷ ಮಾಡಿದಿವ್ರಿ. ಕೊಟ್ರೆ ಮತ್ತೆ ಕರೆಕ್ಟ್ ಬಡ್ಡಿ ಗಿಡ್ಡಿ ಕಟ್ಕೊಂತಿದ್ವಿ. ಮತ್ತೆ ಹಂಗಿದೆ ಇನ್ನೂ ಒಂದು ಹೊಲ ಬಂತ್ರಿ ಬಗಲಾಗ. ಹೌದು, ಆ ಮ್ಯಾನೇಜರ್ಗೆ ಬಗಲ ಒಂದು ಹೊಲ ಬಂದ ತಗೊಂತೀವ್ರಿ. 2 ಲಕ್ಷ ಕೊಡ್ರಿ ಅಂದ್ವಿ. ಇಲ್ಲ ನಿಮ್ ಮನೆಗೆ ಎಸ್ ಬಂದಿರಿ? 4 ಜನ ಇವಿ, 5 ಜನ ಮನ್ಷ್ಯಾಗ ಇಟ್ಟು ಭೂಮಿ ಮನ್ಷ್ಯಾಗ 10 ಎಕರೆ ಸನ್ಯಾಗ 5-8 ಎಕರೆ ಸನ್ಯಾಗ ಕಾತದಂಗ ಮನ್ಷ್ಯಾಗ 1 ಲಕ್ಷ ಕೊಡ್ತೀವಿ ಅಂದ್ರೆ ಬೇಡ ನಾವ್ 2 ಲಕ್ಷನ ಕೊಡ್ರಿ ಮುಂದೆ ನೋಡಮ್ ಅಂತಂದ್ವಿ. ಹೌದು, ಕೊಟ್ಟು 2 ಲಕ್ಷ ಮತ್ತೆ ಭೂಮಿ ಖರೀದಿ ಮಾಡಿದ್ವಿ. ಬ್ಯಾಂಕ್ ಇದು ಮಾಡ್ಕೊಂಡು ವರ್ಷ 2 ವರ್ಷ ಹೇಳ್ಕೊಂಡು ಒಟ್ಟು ನಾವು 25 ಎಕರೆ 50 ಎಕರೆಗೆ ತಂದು ಸಿಗ್ರಿ. ನೋಡ್ರಿ ಡಬಲ್ ಆತು. ಹಿರಿಯರ್ದು 25, ನಿಮ್ ಕೈ ಮೇಲೆ 25, 50 ಎಕರೆ ಭೂಮಿ ಆತು. ಡಬಲ್ ಆಯ್ತು ನೋಡ್ರಿ. ಅವಾಗ ಕರೆಕ್ಟ್ ಬ್ಯಾಂಕ್ ಕಟ್ಕೊಂತಿದ್ವಿ. ನಮಗ ಅವ್ರ ಬ್ಯಾಂಕ್ದಾರ ಗೋಲ್ಡ್ ಫಾರ್ಮರ್ ಅಂತ ಒಂದ್ ಬಿರುದು ಕೊಟ್ರ ಸರ್. ಒಳ್ಳೆ ರೈತರು ಅಂತ ಹೇಳಿ. ಒಳ್ಳೆ ರೈತರು ಮಾಡಕೈತಾರ ಅಂತ ಹೇಳಿ. ಆ ನಂತರ ಶೇಂಗಾ ದೊಡ್ಡ ಬೆಳೆ ಬೆಳೆಯಕೈತ್ರಿ. ನಾವು ಎಲ್ಲಾರ್ಕಿನ್ನ ಮೊದಲ ಹಾಕ್ತಿವ್ರಿ ಶೇಂಗಾ. ನಾವು ಬಸವನ ಜಯಂತಿ ಅಂತೀವಿ ನೋಡ್ರಿ. ಬಸವನ ಜಯಂತಿಗೆ ಶೇಂಗಾ ಬಿತ್ತವ್ರಿ ನಾವು ಸರ್. ಬಸವಂತಿಗೆ ಅಂತ ಬ್ಯಾಸಿಗೆ ಬರ್ತದ. ನಮ್ಮ ಜಾರಳ್ಳಿ ಜಾತ್ರೆ ಮಾರ್ಚ್ ತಿಂಗಳ ಜಾರಳ್ಳಿ ಜಾತ್ರೆ. ಹೌದು, ಜಾರಳ್ಳಿ ಜಾತ್ರೆ ಆಗ್ತದ. ಕಿರ್ತಕ್ ಮಳೆ ರೀ. ಕಿರ್ತಕ್ ಮಳೆ ಮಳೆಗ ಶೇಂಗಾ ಬಿತ್ ಬಿಡ್ತೀವ್ರಿ ಫಸ್ಟ್. ಅವ್ ಶೇಂಗಾ ಸರ್ ಏನ್ ಜನರೆಲ್ಲಾ ರೋಣಿ ಮಳೆಗೆ ಏನ್ ಬಿತ್ತಿರಲ್ರಿ ಈಗ ಬಿತ್ತಾಗ ಅಷ್ಟೊತ್ತಿಗೆ ಇವ್ ಶೇಂಗಾ ಬರ್ತವ್ರಿ. ಹೌದು, ಆ ಶೇಂಗಾ ಕಿತ್ತಿಗೆ ಮತ್ತೆ 2ನೇ ಬೆಳೆ ಸೂರ್ಯಪಾನ ಹಾಕ್ತಿವ್ರಿ ಸರ್. ಶೇಂಗಾ ತಕೊಂಡ್ ಸೂರ್ಯಪಾನ ಆಗ್ತದ. ಸೂರ್ಯಪಾನ 2ನೇ ಬೆಳೆ ರೀ ಸರ್. 2ನೇ ಸೂರ್ಯಪಾನ ತಕ್ಕ 3ನೇ ಬೆಳೆ ಸಜ್ಜೆ ಹಾಕಿ ಬಿಡ್ತೀವ್ರಿ ಸರ್. ಹೌದು, ಅಂದ್ರ ಇಲ್ಲಿ ಬಗಲಾಗ 8 ಎಕರೆ ಆಗಿತ್ತಲ್ರಿ, 4 ಎಕರೆ 3 ಬೆಳೆ ಮಾಡ್ತೀವ್ರಿ. ಹೌದು, ಇನ್ನ 4 ಎಕರೆ 2 ಬೆಳೆ ಮಾಡ್ತೀವ್ರಿ. ಯಾಕಂದ್ರ ಅದು ಕಾಲಿಗಾಯ ಆಗ್ಬೇಕಲ್ರಿ. ಕಾಲ್ಗಾಯ ಆಗ್ಬೇಕು ಹೊಲ. 3 ಎಕರೆ ಮಾಡ್ತೀವ್ರಿ. ಅಷ್ಟಾದ್ರೆ ಬಾಳ ಅನುಕೂಲ ಐತ್ರಿ ನಮಗ್. ಭೂಮಿ ತಾಯಿ ಬಾಳ ಕೈಗೆ ಬಾಳ ಎತ್ತಿ ಹಿಡಕೈತಿ ಸರ್. ಹೌದೌದೌದೌದ. ಉಳ್ಳಾಗಡ್ಡಿ ಅದು ಬೆಳಿತಿತ್ತು ಬಾಳ ಎತ್ತಿರಿ. ಜನರು ಏನಾದ್ರು ಊರಾಗ ಬೇಕಾದಂಗ ಬಾಯಿಗಳದ್ದು ಕೊಂಡ್ರೆ ಅವ್ರ ಜನರೇ ಮಾಡ್ತಿಲ್ರಿ ಕೆಲಸ. ಅವ್ರ ಜನರು ಹೌದು ನೋಡೋರು ಸುಮ್ನೆ ಅದನ್ನಾರು ಮಾಡ್ತಾರಪ್ಪ, ಅವ್ರು ಏನೋ ಮಾಡ್ತಾರ ಬಿಡು. ನಾವು ಅಂದೆ ರೈತರು ಒಬ್ರು ನೋಡಿ ಒಬ್ರು ಕಲ್ಕೋಬೇಕು. ಈ ಕಲ್ಕೊಳ್ಳಲ್ರಿ, ಕಲ್ಕೊಳ್ಳಲ್ಲ. 1-4 ವರ್ಷ ಆದ್ರೆ ಬಸಾಪುರದವ್ರ ಮುದುಕಪ್ಪ ಅಂತೇಳಿ ನಾನು ನೋಡಿ ಕಲ್ಕಂದ್ರಿ ಸರ್ ಅವ್ರು. ಅವ್ರು ನಾನು ನೋಡಿ ಶೇಂಗಾ ಬಿತ್ತರಪ್ಪ, ಈ ಟೈಮಿಗೆ ಬಿತ್ತರಿ ಚಲೋ ಆಗ್ತಾರ, ರೋಗ ಬರೋದಿಲ್ಲ. ಆ ಟೈಮಿಗೆ ಲೇಬರ್ ಸಿಗ್ತಾರ, ಇಳುವರಿನ ಚಲೋ ಆಗ್ತದ, ರೇಟ್ನ ಸಿಗ್ತದ ಅಂತ ಹೇಳಿದ ಅವ್ರನ್ನ ಚಲೋ ಮಾಡಿದ್ರ ಒಕ್ಕಲ್ತಾನ. ಈಗ ನಮ್ದು ಒಣ ಬೇಸಾಯ ಇದ್ದಲ್ಲಿ ನಾವು ತೊಗರಿ ಬಿತ್ತದ್ರಿ ಸರ್. ತೊಗರಿ ಹೌದೌದೌದೌದು. ಒಣ ಬೇಸಾಯ ಮತ್ ನೀರೆಲ್ಲ ಮಳೆ ಬಂದಾಗ ತೊಗರಿ ಆತತಿ. ಯಾಕಂದ್ರ ತೊಗರಿ ಸ್ವಲ್ಪ ಕಡಿಮೆ ಆತತ್ರಿ. ಹೌದು, ಒಣ ಬೇಸಾಯ 15 ಎಕರೆ ಐತ್ರಿ. ಅದ್ರಾಗ ಅರ್ಧ ತೊಗರಿ ಹಾಕ್ತದ್ರಿ, ಅರ್ಧ ಸಜ್ಜಿ ಹಾಕ್ತವ್ರಿ.
ಹೌದು. ಅಲಸಂದಿ ರೀ, ಅಲಸಂದಿ ತೊಗರಿ ಅಲಸಂದಿ ಆಗ್ತದ್ರಿ, ಕಾಳು ಕಡಿ ಎಲ್ಲ ಆತಿದ್ರಿ. ಕಾಳ ಕಡೆ ಎಲ್ಲರ ಅಲಸಂದಿ, ನವಣಿ, ಹೆಸರು, ಉಳ್ಳಿ ಸಹಿತ ಆಗ್ತದೆ ಸರ್. ಎಲ್ಲ ಈಗ ಹೊರಡಿ ಮತ್ತೆ ಬೆಳೆದಷ್ಟು ಉಳ್ಳಿ ಗಿಳಿ ಎಲ್ಲ ಕಾಳು ಕಡೆ ಹಾಕೋರ್ ಬಾಳ ಬೆಳಿತೀವ್ರಿ ನಮ್ಗೆ. ಹೌದು, ಬೇಕದು. ಈಗ ಕಾಳು ಕಡೆ ಹಾಕೋದ್ ಕಡಿಮೆ ಮಾಡ್ರಿ, ನಾವ್ ಆದ್ರನ ಹಾಕ್ತಿವಿ ಸರ್. ಯಾಕಂತ ಹೊರಡಿ ಅದು ನಿಮ್ ಮಳೆಗ್ ಬೆಳೆದಲ್ರಿ, ಹೌದು, ಕಂಪಲ್ಸರಿ ಕಾಳು ಕಡೆಗೆ ಅನುಕೂಲ ನಮ್ಗೆ. ಅಲ್ಲ ಬೇಕು ಮನೆಗೆ ಕಾಳು ಕಡಿ ನಿಮ್ಮ ಬ್ಯಾಳೆಗ ಬೇಕಲ್ಲ, ಒಳ್ಳದ ಕೆಟ್ಟದಕ್ಕೆ ನಮಗ್ ಮತ್ತೆ ಮನೆಗ್ ಬಾಳ ಅನುಕೂಲ ಸರ್. ಈ ಕೊಂಡ್ಕೊಂಬರೋದಕ್ಕೆ ನಾವಲ್ಲ, ಬಾಳ ಅನುಕೂಲ ಸರ್ ಅದು. ಹೌದೌದೌದೌದೌದು. ಮತ್ತ ಹಂಗೆ ಮೇಸ್ತಾಗ ಏನ್ ಮಾಡ್ತಾವ್ರಿ, ಒಂದ್ 4 ಟಗರ್ ಮರಿ ಬಗಲಾಗ ಬಾಜು. ಹೌದು, ಟಗರ್ ಮರಿ ಹಾಕಿ ಅವನು ಮನೆ ಕಟ್ಟಿದಲ್ಲ ಮೇಯ್ಸೋಕ, ಮೇವು ನೀರು ಹೊಲ್ದಾಗ ಒಂದು ಡೋಣಕ್ ಬಿಟ್ಟು ಕರಿಕಿ ಮೇಯೋದು ಅವನ್ನ ಹಾಕಿದ್ರೆ ಅವನ ಅನುಕೂಲ ಆಗಿಬಿಡ್ತಾರ ನಮಗೆ. ಒಂದ್ರ ಜೊತೆ ಇನ್ನೊಂದು ಒಂದೊಟ್ಟಿ ಮತ್ತೆ ಕೋಳಿ ರೀ, ಮತ್ತೆ ಒಂದು 20-30-40 ಕೋಳಿ ರೀ ಮನೆಗೆ. ಹೌದೌದು, ನಿಮ್ ಮನೆ ಕೋಳಿನೂ ಅದಾವ? ಕೋಳಿ ಜಗ್ಗ್ಯಾರ ಸರ್. ಈ ಒಂದು ವರ್ಷ ಅಂತಂದ್ರೆ ಒಂದು 100-150 ಕೋಳಿ ಮಾರ್ತವ್ರಿ. ಹೌದು, ಮನ್ಯಾಗ ಸ್ವಲ್ಪ ಸಂಜೆ ಮಾಡಿ ಊಟ ಮಾಡಿ ದುಡ್ತಾರ, ಊಟ ಮಾಡಿದ ಹಾಕಿದ್ರೆ ತಿಂದು ಬಿಡ್ತಾವ್ರಿ. ಹೌದು, ನಮ್ಗೆ 2 ಕನಕಲ ಅದ ಕೋಳಿ ಲಾಭನ ಆಗ್ತದ. ಆನಂತರ ಹುಳು ಪುಡಿನ ಮನುಷ್ಯರಿಸಿ ಬರ್ಗುಡಂಗಿಲ್ರಿ ಅವು. ಬೇಕು ಸಣ್ಣ ಪುಟ್ಟ ಹುಳ ಚೋಳು ಹಾವು ಅವುಗಳಿದ್ದಪ್ಪ ಅಂತಂದ್ರೆ ಬರ್ಗುಡಂಗಿಲ್ರಿ, ಶಬ್ದ ಮಾಡ್ಬಿಡ್ತಾವ್ರಿ ಅವರು. ನಮಗೇನ ಎಚ್ಚರಿಸ್ತದ. ಎಚ್ಚರಿಸ್ತಾರೆ, ಶಬ್ದ ಮಾಡ್ಬಿಡಿ ಎಬ್ಸಿ ಬಿಡ್ತಾರೆ ಅದು. ಹೌದು, ಏನೋ ಬಂತಪ್ಪ ಅಂತ ನಾವು ಎಚ್ಚರ ಆಗ್ಬಿಡ್ತೀವಿ. ಚಲೋ ಆಗ್ತಾರೆ. ಅದ್ರಲ್ಲಿಂದ ಈಗ ಕೋಳಿ ಟಗರ್ ಮರಿ ಅಂತ ಮಾಡಿದಲ್ಲ ಸಂಸಾರಕ್ಕೆಲ್ಲ ನಮ್ ಏನ್ ಎಣ್ಣೆ ಬೆಣ್ಣೆ ಸಕ್ರಿ ಬೆಲ್ಲ ತರ ಸಂಸಾರ ಹೋಗ್ಬಿಡ್ತಾರೆ ಮ್ಯಾಗ. ದವಾಖಾನಿಗೆ ಕೊನೆ ಸಂಸಾರ ಹೋಗ್ಬಿಡ್ತಾರೆ. ಈಗೆಲ್ಲ ಬೆಳೆದಿ ಅಂತ ಹೊರಗೆ ಹೊಲಕ್ ಬೆಳಿತೀವ್ರಿ, ನೀರಾವರಿಯಾಗ ಶೇಂಗಾ ಉಳ್ಳಾಗಡ್ಡಿ ಇವೆಲ್ಲ ಬೆಳೆದ್ವೆಲ್ಲ ಹಂಗೆ ಉಳಿಸಂತೀವಿ ಸರ್. ಬೇಕು ನೋಡ್ರಿ, ಈಗ 50 ಎಕರೆ ಭೂಮಿ ಆಯ್ತು, ಹಿರಿಯರ್ದು 25, ತಮ್ಮ ಕೈ ಮೇಲೆ 25-50 ಆಯ್ತು. ಈಗ ನೀರಾವರಿ ಎಷ್ಟದ ನಿಮ್ದು, ಒಣ ಎಷ್ಟದ ಸರ್? ನೀರಾವರಿ 12 ಎಕರೆ ಐತಿ ಸರ್. 12 ಅಲ್ಲಿ ಬಾಜು ಒಂದು 15 ಎಕರೆ ನೀರಾವರಿ ಐತಿ ಸರ್. 15 ಎಕರೆ ನೀರಾವರಿ. ನೀರಾವರಿ ಅಂದ್ರೆ ಲಾಸ್ಟ್ ಹೇಳಂಡ್ರಿ ಸರ್ ನೀರು, ಕೆಲಾಲ್ ನೀರು. ನಮ್ಮ ಕೆನಾಲ್ ನೀರ್ ಲಾಸ್ಟ್ ಹೇಳಂಡ್ರಿ. ಸ್ವಲ್ಪ ಜಗ್ಗಿ ಮಳೆ ಆದಾಗ ಬರ್ತಾವ್ರಿ ನೀರು. ಎಲ್ಲರೂ ಬಿಟ್ಕೊಂಡು ಸಾಕಾದ್ಮೇಲೆ ಬರದಲ್ರಿ, ಎಲ್ಲಾರು ಬಿಟ್ಕೊಂಡ್ ಬರ್ಬೇಕಲ್ರಿ, ನಮ್ಗೆ ಸುತ್ತರ್ದ್ ಬರ್ಬೇಕಲ್ರಿ ನೀರ್. ಹೌದು, ಎಲ್ಲರೂ ಸಾಕಾಗಿ ಬೇಡಪ್ಪ ಮುಗಿಸ್ಕೊಂಡು ಈ ಕಡೆ ಕಳಿಸ್ತಾರ ಅವ್ರು. ಅವಾಗ ಕಳಿಸ್ದಾಗ ಬರ್ತಾವ ಸರ್. ನಾವು ಪಂಪ್ ಸೆಟ್ ಮಾಡಿವಲ್ರಿ, ನಾವು ನಮ್ಗ ಸ್ವಂತ ನೀರ್ ಅನುಕೂಲ ಆಗಿಬಿಡುತ್ತೆ ಸರ್. ಹೌದೌದೌದೌದೌದು. ಅವಾಗ ಬಾಯಿ ಸಣ್ಣದಿತ್ರಿ, ನೀರ್ ಬರಕ ಸ್ವಲ್ಪ ಬರ್ತತ್ರಿ. ಈಗೆಲ್ಲ ಸುತ್ತ ಅಡಿವಿ ನೀರಾಡ್ತಲ್ರಿ, ಕೆನಾಲ್ ನೀರ್ ಬಿಡ್ತಾರಲ್ರಿ. ಹೌದು, ಅದು ಒಳಗ್ ಸೇತಿ ಒಳಗ ನೀರ್ ಬಸ್ತದ್ರಿ. ಹೌದು, ಈಗ ನಮ್ಗ ಅನುಕೂಲ ಆಗಿಬಿಟ್ಟದ. ಬಾಯಿ ದೊಡ್ಡದ್ ಮಾಡಿಕೇಸಿ ಅದಕ್ಕೆ ಮೋಟರ್ಗಳು ಕುಣಿಸ್ಬಿಟ್ರಿ, 10 HP ಆಳ್ರಿ. ಈಗ ನೋಡ್ರಿ ಲೆಕ್ಕಪ್ಪ ಕೊಡ್ರಿ, ಈಗಿನ ಕಾಲದಾಗ ಬ್ಯಾಂಕ್ ಲೋನು ಸಿಗೋದೆಷ್ಟು ಕಷ್ಟ ಐತಿ, ಹೊಲ ಕೊಂಡ್ಕೊಳ್ಳೋದೆಷ್ಟು ಕಷ್ಟ ಐತಿ, ಹೆಂಗ್ ಹೇಳ್ತೀರಿ ನೀವು ಈಗಿನ ಸಂದರ್ಭದಲ್ಲಿ? ಸರ್ ಈಗಿನ ಆಗ್ಗೆ ಈಗ ಬಾಳ ಬರ್ಕತಿ. ಈಗೆಲ್ರಿ 15 ಲಕ್ಷ 16 ಲಕ್ಷಕ್ಕೆ 1 ಎಕರೆ ಆಗ್ಬಿಟ್ಟವ. ಈಗ ಕೊಂಡ್ಕೋಬೇಕಾದ್ರ ತ್ರಾಸರಿ. ಅಂತೂ ಏನನ ಅದಕ್ಕ ಕಷ್ಟಪಟ್ಟು ದುಡ್ದು ಏನ್ ರೊಕ್ಕ 1-2 ವರ್ಷ ಹಂಗೆ ಇಟ್ರೆ ಮತ್ತೆ 20-30 ಲಕ್ಷ ಇಟ್ರೆ ಏನೋ 1-2 ಎಕರೆ ಮತ್ತೆ ಸಿಗ್ಬೋದ್ರಿ. ಹೌದು, ಅದು ಎಲ್ಲ ಉಳಿಸ್ಕೊಂಡು ಆದ್ರಿ ಉಳಿಸ್ಬೇಕು. ಅದನ್ನ ಉಳಿಸಲ್ರಿ ಜನರು. ಈಗ 20 ಲಕ್ಷ ಬಂತಾರೆ ಅಡ್ವಿಗೆ ದಾಮ್ ಧೂಮ್ ಮಾಡ್ಬಿಡ್ತಾರ. ನಮ್ಗೆ ಅಷ್ಟು ಬರ್ತ ಮುಂದೆ ಇಷ್ಟು ಬರ್ತಂತ ದಾಮ್ ಧೂಮ್ ಮಾಡ್ಬಿಡ್ತಾರ. ಹೌದು, ಹಿಂಗೆ ಮಾಡ ರೈತರು ಲಾಸ್ ಹಾಕಿ ಬಿಟ್ಟಾರ. ಹೌದೌದು ನೋಡ್ರಿ, ಈಗ ರೈತರು ಬಿತ್ತಿರಂದ್ರೆ ಏನ್ ಬಿಡ್ತಾರೆ, ಎಲ್ಲರೂ ಒಂದೇ ಬೆಳೆ ಬಿತ್ತಿ ಬಿಡ್ತಾರೆ. ಹೌದು, ತೊಗರಿ ಹಾಕಿದ್ರಪ್ಪ ಅಂತಂದ್ರೆ ಆಚೆ ಬಾಚೆ ಎಲ್ಲ ಬೆಳೆ ಇರೋದಿಲ್ಲ ಸರ್. ಹೌದು, ಹಿಂಗಾಗಿ ಜನರು ಬಹಳ ಸೈನ್ದೊಳಗೆ ಇಲ್ಕಂತಾರ. ನೀರ್ ಬಿಟ್ರಂದ್ರೆ ಹೊಲಕ್ಕೆ ಬೆಳೆದೆ ಆ ನೀರಿನಿಂದ ನೀರಂಗ್ ಜಗ್ಗಿ ಬಿಡದ ನೀರ್ ಬೆಳೆ ಯಾವಾಗ ನೀರ್ ಬಿಡಬೇಕು ಯಾವಾಗ ಇಲ್ಲ ಅನ್ನೋದು ಅದು ಅನುಭವ ಬೇಕ್ರಿ. ಹೌದು, ಅದು ನಮಗೆ ಅನುಭವ ಇದ್ರೇ ನಾವು ಯಾವ ಕಾಲದಲ್ಲಿ ಬಿತ್ತಬೇಕು. ನೋಡಿದ್ರಿ, ಈಗ ನೀವು ಬಸಜಂತೆಯಾಗಿ ನೀವು ಶೇಂಗದ ಕಾಳು ಇಡ್ತೀರಪ್ಪ ಅಂತಂದ್ರೆ ಅದು ನಮ್ಮ ಮುಂದೆ ನಮಗೆ ಸೂರ್ಯಕಾಂತಿಗೆ ಕಾಲ್ಗಾಯ ಆಗ್ತದ. ಕಾಲ್ಗಾಯ ಆಗ್ತರಿ ಸರ್. ಹೌದು, ಹಂಗ ಕಾಲ್ಗಾಯ ಆಗ್ತದೆ ಸರ್. ಬೆಳೆಗೆ ಅನುಕೂಲ ಆಗ್ತದೆ. ಲೇಬರ್ನ ಬರ್ತಾವ್ರು ಜಲ್ದಿ ಬಂದ್ರೆ. ಹೌದು, ರೇಟ್ ಸಿಗ್ತದ್ರಿ. ಆ ಟೈಮ್ಗೆ ಯಾರ್ದು ಬರೋದಿಲ್ಲ ಮಾಲ್, ನಮ್ಗೆ ರೇಟ್ ಸಿಗ್ತದ್ರಿ. ಹೆಂಗ್ರಿ ಎತ್ತುಗಳು ಮತ್ತೆ ಟ್ರಾಕ್ಟರ್ಗಳು ಹೆಂಗದವ ನಿಮ್ಮ ಮನೆಗೆ ಅನುಕೂಲ? ಈಗ ಟ್ರ್ಯಾಕ್ಟರ್ ಮಾಡಿವ್ರಿ, ಒಂದ್ 8-10 ವರ್ಷ ಆಯ್ತ್ರಿ. ಹೊರಡಿಗಳು ಹೊಡ್ಯಾಕ ಎತ್ತುಗಳು ತಿರ್ಗಲು ಅಂತೇಳಿ ಈ ಲೇಬರ್ಗಳು ಬಸ್ ಸಿಗೋದಿಲ್ಲ. ಎತ್ತಾವ್ರಿ ನಮಗ್ ಎತ್ತಿಲ್ಕ್ ನಡಿದಲ್ರಿ. ಎತ್ತಿರ್ಬೇಕ್ರಿ ಮನ್ಯಾಗ. ಎತ್ತು ಬೇಕು ಮತ್ತೆ ಟ್ರಾಕ್ಟರ್ಗಳು ಬೇಕು. ದೂರ ಊರ ಹೋಗಪ್ಪ ಮಾಲ್ ಮಡಿಕೆ ಹೋಗೋದಕ್ಕ ಗೊಬ್ಬರ ಹೊಡ್ಯೋದಕ್ಕ ಅದಕ್ಕ ಟ್ರ್ಯಾಕ್ಟರ್ಗಳು ಬೇಕು ಸರ್. ಬೇಕು, ಅನಿವಾರ್ಯ ಬೇಕವು. ಅನಿವಾರ್ಯ ಅದಿರ್ ನಡಿದಿಲ್ಲ ಸರ್. ಈಗ ಟೈಮಿಗೆ ಸರಿಯಾಗಿ ನಮಗೆ ಲೇಬರ್ ಹಾಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಮತ್ತೆ ಅವ್ರು ಹೇರ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಟೈಮ್ ಆಗ್ಬಿಡ್ತದ ಲೇಬರ್ ಗಿಬರ್ ಹಾಕೊಂಡು ಹೋಗಕ. ಬೇಕಲ್ರಿ, ಕಂಪಲ್ಸರಿ ಬೇಕ್ರಿ ಅದು. ಹೌದು, ಈಗ ಯಾಕಪ್ಪ ಅಂತ ಗಾಡಿ ಮಾಡಿದ್ರೆ ಬರ್ತೀವಿ ಅಂತಾರ ಲೇಬರು. ನಮ್ ತೋಟಕ್ಕೆ ಬರ್ಬೇಕಾದ್ರೆ ಗಾಡಿ ಮಾಡ್ಬೇಕು ಅವ್ರಿಗೆ. ಹೌದು, ಗಾಡಿ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಏನ್ ಆಗಂಗಿಲ್ರಿ, ಹೋಗಿ ಬರಕ್ ಬಿಸಿಲೈತಿ, ನಮ್ ಕಾಲ್ ನೋಯ್ತಾವ ಅಂತಾರ. ಸರ್ ಹಂಗಿಲ್ಲ ಸರ್. ಹಿಂಗ್ ಮಾಡಿ ಈಗ ಲೇಬರ್ ಬಾಳ ತುಟ್ಟಾಗಿ ಸರ್. ಹೌದೌದೌದೌದು. ಈಗ ಏನ್ ಮಾಡ್ತಾರ ಜನರು ಉಳಿಕೆದ ಬಿತ್ತಾರ. ಬರೀ ಬಿತ್ತಿರ ಒಂದೇ ಮಾಲ ಬಿತ್ತದ. ವರ್ಷ ಒಂದೇ ಮಾಲ ಬಿತ್ತದ.
ಹೆಂಗ್ರಿ ಈ ವರ್ಷ ಖಾಲಿ ಮಾಡೋದಿಲ್ಲ. ಒಂದ್ ವರ್ಷ ಹಿಂಗ ಕಾಲ್ಗಾಯಿ ಮಾಡ್ಬೇಕು, ತೊಗರಿ ಬಿತ್ತಬೇಕು, ಮತ್ ಸೂರ್ಯಪಾನ ಬಿತ್ತಬೇಕು, ಶೇಂಗಾ ಬಿತ್ತಬೇಕು. 9 ಜನರಲ್ಲ ಅದಾವೆಲ್ಲ ಮತ್ತಿಂದ ಗಿಡಕ ಎಲ್ಲಾರು ಬಿತ್ತಿದಾಗ ಬಿತ್ಬಿಡ್ರಿ ಉದ್ದಕ್ಕ. ಈ ಸಲ ಹೆಂಗಾತ್ರಿ ನಿಮ್ ಒಕ್ಕಲ್ತನ, ಏನ ಲಾಭ ಆತ? ನಮ್ ಒಕ್ಕಲ್ತನ ಯಾವಾಗಲೂ ಕೈ ಕೊಟ್ಟಿಲ್ರಿ, ಒಕ್ಕಲ್ತನ ಯಾವಾಗ ಕೈ ಕೊಟ್ಟಿಲ್ಲ ನೋಡ್ರಿ ನಮ್ದು. ಇನ್ನೂವರೆಗೆ ಅಂದ್ರೆ ಕೈ ಕೊಟ್ಟಿಲ್ರಿ. ಮುಂದ್ ಮತ್ ಏನದ ನಾವ್ ಮತ್ತೀಗ ತೋಟದಾಗ ಅವಾಗ ಶೇಂಗಾ ಬೆಳಿತೀರಿ 200-300 ಚೀಲ. ಈಗ ಭತ್ತ ಮಾಡಿವ್ರಿ ತೋಟದಾಗ, ಒಂದು 10 ಎಕರೆ ಭತ್ತ ಮಾಡಿಬಿಟ್ಟಿವ್ರಿ. ಹೌದೌದೌದು, ಬೇಕಂತಂದ್ರೆ ಮತ್ತೆ ಈಗ ಬೇಕು. ಈಗ ಇತ್ತೀಚೆಗೆ ಬೇರೆ ಬೇರೆ ಹೊಲಾಗ ಅವು ಇವು ಮಾಡೋಕ ಎಲ್ಲ ಬೇರೆ ಬೇರೆ ಮಾಲ ಎಲ್ಲ ಮಾಲೆ ಇರ್ತಾರ ನಮ್ಮ ಹೊಲ್ದಾಗ. ಹೌದು, ತೊಗರಿ ಇರ್ತದ್ರಿ, ಶೇಂಗಾ ಇರ್ತದ್ರಿ, ಸೂರ್ಯಪಾನ, ಬಿಳಿ ಜೋಳ, ಹತ್ತಿ ಎಲ್ಲ ಹತ್ತಿ ಸಹಿತ ಇರ್ತದ ನೋಡ್ರಿ. ಹೌದೌದೌದು, ಯಾವ ಮಾಲ್ ಬೇಕಾದ್ರೆ ಆ ಮಾಲ, ಒಂದ್ ಮಾಲ್ ಕೈ ಕೊಟ್ರೆ ಒಂದ್ ಮಾಲ್ ಸಿಗ್ತದ ನೋಡ್ರಿ. ಈ ಸಲ ಹತ್ತಿ ತೊಗರಿ ನಿಮ್ದು ಹೆಂಗ್ ಹೋತ್ರಿ ರೇಟ್ ಇಳುವರಿ? ಇಳುವರಿ ಚಲೋ ಬತ್ತ. ಹತ್ತಿ ನೋಡ್ರಿ ಎಂತ ನಾವು ಸ್ವಲ್ಪ ಇದು ಚಲೋ ಮಾಡ್ರಿ 15 ಕ್ವಿಂಟಲ್ ತಕ್ಕನ ಬರ್ತದ್ರಿ ಒಂದ್ ಎಕರೆ. ಅಂದ್ರೆ ನೀರಾವರಿ ಅಂತೀರಿ ಏನು ಒಣ ಭೂಮಿ ಅಂತೀರಿ? ಮಳೆ ಆಶ್ರಿತ ಒಣ ಭೂಮಿ ಅದೇ ಒಂದು 7-8 6 ಬರ್ಬೇಕಾದ್ರೆ ಮಳೆ ಯಾವ ಟೈಮಿಗೆ ಮಳೆ ಬರ್ತಿ ಹೇಳಕ್ ಬರಂಗಿಲ್ರಿ. ಹೌದು, ನಾವ್ ನೀರ್ ಒಂದ್ 2 ನೀರ್ ಸರಿ ಕಟ್ಟಿಬಿಟ್ರೆ 15 ಕ್ವಿಂಟಲ್ ತಕ್ಕನ ಬೆಳಿರೋದ್ ನೋಡ್ರಿ. ಹೌದು, ತೊಗರಿ ರೀ? ತೊಗರಿ ಸರ್ ಎಕರೆಕ್ಕೆ 4 ಕ್ವಿಂಟಲ್ 5 ಕ್ವಿಂಟಲ್ ಆಗ್ಬೇಕಾರೆ ಇಷ್ಟೇ ರೀ ತೊಗರಿ. ಹೌದೌದು, ಯಾಕಂತಂದ್ರೆ ತೊಗರಿ ಹೆಚ್ಚ ಹೊಂಡ್ರದಿಲ್ರಿ ತೊಗರಿ. ಅದ ಹೌದು, ಖರ್ಚು ಕಡಿಮೆ ರೀ, ಚಲೋ ರೀ. ಅದು ಮಳೆ ಬರ್ಲಿಕ್ಕಂದ್ರ ತ್ರಾಸ ರೀ. ಮಳೆ ಬರ್ಬೇಕು, ಮಳೆ ಬರ್ಬೇಕಂತ ಸರ್. ನೆವಣೆ ಹಾಕ್ತಿರಿ ಒಂದ್ 10-12 ಚೀಲ ನೆವಣೆ ಆಗಟ್ಟೆ. ಮನ್ಯಾಗ ನೆವಣೆ ಆಗಟ್ಟೆ ಇರ್ತಾವ್ರಿ, ಜೋಳ ಇರ್ತಾವ, ಎಲ್ಲ ಇರ್ತಾವ್ರಿ. ಎಲ್ಲಷ್ಟು ತನಕ ನಮ್ಗೆ ಒಕ್ಕಲ್ತನ ಮಾತ್ರ ಕೈ ಕೊಟ್ಟಿಲ್ಲ. 1 ವರ್ಷ ಕೈ ಕೊಟ್ಟದ್ರಿ ಸರ್. ಹೌದು, ಯಾವಾಗದು? ಅದು ಸರ್ ಯಡಿಯೂರಪ್ಪನವ್ರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು ನೋಡ್ರಿ, ಅವಾಗ ಹೊಳಿ ಬಂತ ನೋಡ್ರಿ. ಎಲ್ಲ ತುಂಬಿ ಎಲ್ಲ ಲಾಸ್ ಆಗ್ಬಿಟ್ರು. ಹೌದು, 2008 ನೆರೆ ಬಂತಲ್ಲ. 7-8 ಭವಿಷ್ಯ ಆಗಿರ್ಬೇಕು ನೋಡ್ರಿ ಅದು. ಅದು ಎಲ್ಲ ಬಿತ್ತಿದ್ದು ನಮ್ದ್ರಿ. ಎಂದು ಮುಣಗ್ಲಾರ್ದು ಹೊಲ ರೀ, 8 ಎಕರೆ ಹೊಲ ರೀ. ಇಷ್ಟು ಬೆಳೆದಿತ್ರಿ ಸೂರ್ಯಪಾನ ಸರ್. ಕನಿಷ್ಠ ಒಂದ್ 80 ಚೀಲ ಸೂರ್ಯಪಾನ ಆತತ್ರಿ. 100 ಚೀಲ ಸಹಿತ ಆಗ ಲೆಕ್ಕದಾಗಿತ್ರಿ ಅದು. ಅದು ನಿಮ್ದು ತಿಂತುಣಿ ಹೊಳೆ ನೀರು ನಿಮ್ಮೂರ್ ಕಡೆ ಬಂದು ಬಿಟ್ಟಿತ್ತು? ಸರ್ ನಮ್ ಚಿಂಚೋಡಿ ಮುಂದೆ ಐತ್ರಿ ಹೊಳೆ ಅದು. ಹೌದು, ಚಿಂಚೋಡಿ ಮುಂದೆ ಐತೆ. ಬಂದು ನೀರ್ ಹೋಗ್ತದ 8 ದಿನ ನಿಂತ ನೋಡ್ರಿ ಹೊಲ್ದಾಗ ನೀರು ಸರ್. ಅದೆಲ್ಲ ಭೂಮಿ ಕೊಳತು ಹೋಗ್ಬಿಡ್ತೀರಿ ಸರ್. ಅವಾಗ ನೋಡ್ರಿ ನಮ್ಗ ಸ್ವಲ್ಪ ಕಣ್ಣಾಗ ನೀರು ಬಂದು ಯಾಕೆ ಇಷ್ಟು ದುಡ್ದು ಕೇಸಿ ಇಷ್ಟು ಕಟ್ಟಬೇಡ ಗೊಬ್ಬರ ಹಾಕಿ ದುಡ್ದು ಇಷ್ಟು ತಿಪ್ಪಿ ಗೊಬ್ಬರ ಹೊಡೆದು ಸೂರ್ಯಪಾನ ಬೆಳೆಸಿದೀವಿ. ಆಕಾಶವಾಣಿ ಕೇಂದ್ರದವ್ರು ಬಂದು ನೋಡ್ಯಾದ್ರು, ರೈತರು ಸುತ್ತಲವ್ರು ಬಂದು ನೋಡ್ಯಾದ್ರು ಎಂತ ಬೆಳೆ ಬೆಳೆದಂತ. ಇಂಥದೊಂದು ನೀರಾಗ ಒಂದು ಕೊಳತು ಹೋಯ್ತಲ್ಲಪ್ಪ ಅಂತ ನಮಗ್ ಬಹಳ ಒಂದು ಎಫೆಕ್ಟ್ ಆಯ್ತ್ರಿ ಮನುಷ್ಯಗೆ. ನೋಡ್ರಿ, ನೆರೆ ನಮ್ಮ ಪ್ರಕೃತಿ ಒಂದೊಂದ್ಸಲ ನಮ್ಮ ಜೊತೆ ಸಿಟ್ ಮಾಡ್ಕೊಂಡ್ಬಿಡ್ತದ. ಬಾಳದ್ರಿ ಎಂದಾಗಿದಲ್ರಿ, ಬಾಳದಾಗಿ ನಿರೋಲ್ರಿ. ಮತ್ತೆ ಸೃಷ್ಟಿ ನಿಯಮ ಇಲ್ರಿ. ಹೌದು, ಸೃಷ್ಟಿ ನಿಯಮ. ಅವಾಗ ಒಂದೇ ಕೈ ಕೊಟ್ಟ ತಿರುಗಿ ನಮ್ ಬೆಳೆನೇ ಕೈ ಕೊಟ್ಟಿಲ್ಲ ಸರ್. ಈ ವರ್ಷ ಎಂತ ಬರಗಾಲ ಅದಪ್ಪ ಅಂತಂದ್ರೆ ಈ ವರ್ಷ ಮಳೆ ಇಲ್ಲ ಅಂತಂದ್ರ 110 ಕ್ವಿಂಟಲ್ ಹತ್ತಿ ಆಗಿ ನೋಡ್ರಿ. ಏನ್ ಮಾರಿದಿರಾ ಏನ್ ಇಟ್ಕೊಂಡಿರಿ ಗೌಡ್ರೆ? ಏನ್ರಿ ಮಾರಿದಿರಾ ಏನು ಹೆಂಗ ಇಟ್ಕೊಂಡಿರಿ ಹತ್ತಿ ತೊಗರಿ? ಸರ್ ರೇಟ್ನಾಗಿಲ್ರಿ 7,300 ಮಾರಿಬಿಟ್ಟವ್ರಿ. ಇಲ್ಲಿಗೆ ಬಂದು ಒಯ್ದ್ರ ತೊಗರಿ. ತೊಗರಿ ಇಲ್ರಿ, ಇದು ಹತ್ತಿ 110 ಕ್ವಿಂಟಲ್ ಆಗಿ. ತೊಗರಿ ಒಂದು 15 ಕ್ವಿಂಟಲ್ ಆಗಿತ್ರಿ. ಅದನ್ನ 7,600 ಕೊಟ್ಟು ಬಿಟ್ಟಿವ್ರಿ. ಹೌದೌದು, ಪ್ರಾರಂಭದಲ್ಲಿ ಮೊದ್ಲು 9,000 10,000 ಅಂತ ಹೋತು ತೊಗರಿ. ಮೊದಲ 10,000 ಹಂಗಿತ್ರಿ. ರೈತರ ಮಾಲ್ ಬಂದಿಲ್ಲ ರೇಟ್ ಹೇಳ್ತೀರಿ. ಹೌದೌದೌದು, ಹಂಗೆ ಅದು ನಮ್ಮ ಸ್ವಲ್ಪ ಮುಂದೆ ರೈತರಿಗೆ ತ್ರಾಸ ನೋಡ್ರಿ. ಎಲ್ಲ ರೈತರಿಗೆ ಸಿಕ್ಕಾಗ ಚಲೋ ಒಂದ್ ಕೆಲವೊಬ್ರಿಗೆ ಮಾತ್ರ ಚಲೋ ರೇಟ್ ಸಿಗ್ತದ. ಮತ್ತೆ ಲೇಟ್ ಆಗಿ ಬೆಳೆ ಬಂತಪ್ಪ ಅಂತಂದ್ರೆ ಡೌನ್ ಆಗ್ಬಿಡ್ತದ. ಎಲ್ಲ ರೇಟ್ ಬೆಳೆ ಬಂತಾರ ಎಲ್ಲ ಎಲ್ಲಾರು ಮಾರಾಟಕ್ಕೆ ಹೋದ್ಗಳೇ ರೇಟ್ ಕಡಿಮೆ ಆಗಿಬಿಡತ್ರಿ. ಯಾವಾಗ್ಲೂ ನೀರಾವರಿ ಇದ್ದವ್ರು ಮಾತ್ರ ಫಾಸ್ಟ್ ಆಗಿ ಬಿತ್ಬೇಕ್ರಿ ಸರ್. ಫಸ್ಟಿಗೆ ನೀರಿದ್ದವರು ಸ್ವಲ್ಪ ಚಮತ್ ಮಾಡ್ಬೇಕು ಕೆಲಸ. ಚಮತ್ ಮಾಡಕ್ ಬಸವ ಜಯಂತಿ ಹಂಗ ಕಿರ್ತಕ್ ಮಳೆ ಹಂಗ್ ಬಿತ್ತಿ ಬಿಟ್ರದ ರೇಟ್ ನಂಗೆ ಸಿಗ್ತದ ಸರ್. ಹೌದು, ಲೇಬರ್ ನಂಗೆ ಕರೆಕ್ಟ್ ಟೈಮಿಗೆ ಬರ್ತಾರ. ರೋಗ ರುಜಿನಗಳನ್ನ ಬರದಿಲ್ಲ. ಯಾಕಂತಂದ್ರೆ ಈಗ ಮತ್ತೆ ಮಳೆಗೆಲ್ಲ ಎಲ್ಲರೂ ಹಾಕತ್ನಾಗ ಲೇಬರು ಸಿಗಂಗಿಲ್ಲ, ಮತ್ತೆ ರೇಟು ಸಿಗಂಗಿಲ್ಲ. ಸಿಗಲ್ರಿ. ನಾವೆಲ್ಲ ನಮ್ದೆಲ್ಲ ಮಾಲ್ ಬರ್ತಾರ ಕರೆಕ್ಟ್ ಬರೋ ಟೈಮಿಗೆ ಬಿತ್ತಕ್ ಚಾಲು ಮಾಡ್ತಾರ ನೋಡ್ರಿ. ಅವಾಗ ಇವು ರೋಣಿ ಮಳೆಗೆ ಬಿತ್ತಾರ ಮಂದಿ. ಅಂದ್ರೆ ನಮಗ ಒಂದು ನೀರಿನ ಅನುಕೂಲ ಇರ್ಬೇಕು. ನೀರಿನ ಈ ಕಾಲಕ್ಕೆ ನೀರಿನ ಅನುಕೂಲ ಇರ್ಲಿಕ್ಕ ಒಕ್ಕಲ್ತನ್ನೇ ಹೇಳ್ಬೇಡ ಸರ್. ಹೌದು, ಯಾಕಂತಂದ್ರೆ ಅದು ಬರೋದಷ್ಟು ಮಳೆ ಬಾಳ ಕೈ ಕೊಡಕೈತಲ್ರಿ ಈಗ. ಹೌದು, ಮಳೆ ಬಾಳ ಬಂತಾರ ಸತ್ಯನ ಸಾಗ್ಬಿಡ್ತಾರ ಬಂದ್ ಎಲ್ಲ ಸುನಾಮಿ ಅದ ಕೇಸ್. ನೋಡ್ರಿ ಲೆಕ್ಕಪ್ಪ ಕೊಡ್ರಿ, 74 ವರ್ಷ ವಯಸ್ಸು, ಬಹಳಷ್ಟು ಕೃಷಿ ಸಾಧನೆಯನ್ನ ಮಾಡಿದಿರಿ, ಭೂಮಿಯನ್ನ ಗಳಿಸಿದಿರಿ, ಮತ್ತೆ ಹೆಸರನ್ನು ಮಾಡಿದಿರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಈಗಿನ ಕಾಲದಲ್ಲಿ ನಮ್ಮ ಹೊಸದಾಗಿ ಒಕ್ಕಲ್ತನ ಮಾಡೋರಿಗೆ ಮತ್ತೆ ನಮ್ಮೆಲ್ಲ ಹುಡುಗರಿಗೆ, ಕೃಷಿಕರಿಗೆ, ರೈತರಿಗೆ ಏನ್ ಹೇಳ್ತೀರಿ? ಸರ್ ನಾವು ಮೊದ್ಲು ಮಾಡಿವಲ್ರ ಅದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್. ಹಿಂಗ್ ಮಾಡ್ಬೇಕು, ಹಿಂಗಿಲ್ಲ, ಹಿಂಗ್ ಮಾಡಿದ್ರೆ ಹಿಂಗ್ ಬೆಳಿತದ, ಹಿಂಗ್ ಮಾಡಿದ್ರೆ ಬೆಳೆದಿಲ್ಲ. ಹೆಂಗ ಎಲ್ಲಾರು ಕೂಡ
ಬಿತ್ತಿ ಎಲ್ಲಾರ ಜನರು ಬಿತ್ತಿದ್ರ ಆ ರೇಟ್ ಸಿಗದಿಲ್ಲ, ಇಳುವರಿನ ಬರದಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ ಸರ್ ನಾವು. ಉಳಿದಾರ ಮಾಡಲ್ರಿ, ತೆಗೆದ್ಬಿಟ್ಟಾರ ಸರ್ ಉಳಿದಾರ. ಹೌದೌದು. ಈಗ ಏನಾಗತ್ತದ, ಈಗ ದನಗಳು ಕಡಿಮೆ ಆತು, ಮತ್ತೀಗ ಟೈಮ್ ಸರಿಯಾಗಿ ಹೋಗಂಗಿಲ್ಲ ಮಂದಿ. ಹೋಗಂಗಿಲ್ಲ ಸರ್, ಊರಾಗ ಕುಂದಿರ್ತಾರ, ಬರೇ ದುರ್ಚಟಕ್ ಬಿದ್ಬಿಟ್ಟಾರ. ಈ ಹೊಲಗಳು ಏನಾದ್ರು ಬಿಡಪ್ಪ, ಏನ್ ಬೆಳಿತೇವ ಅದ್ರಾಗ ತಗ ನೀವು ಪಾಲಿ ಹಾಕಿಬಿಟ್ಟು ನಡೀರಿ ಅಂತಾರ. ಮೊಬೈಲು ಫೋನುಗಳು ಇಂಥವ್ ಮಾಡ್ಕೊಂಡ್, ಗಾಡಿಗಳು ಇಂಥವ್ ಮಾಡ್ಕೊಂಡ್ ಇದು ಮಾಡ್ತಾರ. ಈಗ ಹೇಳಕ್ ಹೋದ್ರೆ ತಮ್ಮದ್ ಬೆಳಿತದ ಹೇಳ್ತಾರ, ನಮ್ಮದ್ ಬೆಳೆಯಂಗ್ಲ ಹೇಳ್ತಾರ, ಮಾಡೋದು ಎಂತ ಅಂತಾರ್ರಿ. ಏನ್ ಮಾಡ್ತೀವಿ, ಹೇಳಕ್ಕೆ ಹೋಗೋದ್ ಬಿಟ್ಬಿಟ್ಟಿವಿ. ಯಾರು ಚೆನ್ನಾಗಿ ದುಡಿತಾರೆ, ಯಾರು ಚೆನ್ನಾಗಿ ಮನಸ್ಸು ಕೊಟ್ಟು ಅದನ್ನ ನೀಟಾಗಿ ಅದನ್ನ ನಿರ್ವಹಣೆ ಮಾಡ್ತಾರೆ, ಅವ್ರಿಗೆ ಮಾತ್ರ ತಾವು ಹೇಳಿದಂಗೆ ಇಷ್ಟು ವರ್ಷದ ಕೃಷಿ ಬದುಕಿನಲ್ಲಿ ತಮಗೆ ಒಂದು ಸಲ ಮಾತ್ರ ಅದು ಮಳೆ ಬಂದು ಲಾಸ್ ಆತ ಅಂತ ಹೇಳಿದ್ರಿ. ಮಳೆ ಬಂದ್ ಲಾಸ್, ದೊಡ್ಡ ಲಾಸ್ ಸರ್. ಅದಂತ ಎಫೆಕ್ಟ್ ಯಾವಲ್ಲ ಆಗಿಲ್ರಿ. ಮತ್ತೆ ಅದನ್ನ ಬಿಟ್ಟು ನಿಮ್ಗೆ ಯಾವಾಗ ಆಗಿಲ್ಲ ಅಂತ ಹೇಳಿದ್ರು. ಭೂಮಿ ತಾಯಿ ಎಂದ ಕೈ ಕೊಡಲ್ರಿ ಸರ್. ಮಾಡ್ಕೇ ಭೂಮಿ ತಾಯಿ ಒಂದ್ ವರ್ಷ ಸ್ವಲ್ಪ ಇದಾದ್ರೆ ಇನ್ನೊಂದ್ ವರ್ಷ ಫುಲ್ ಡಬಲ್ ಬೆಳೆದ್ ಬಿಡ್ತದೆ ಸರ್. ಹೌದು. ಅಲ್ಲಕಪ್ಪ ಕೊಟ್ರೆ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ನಿಮ್ಮಂಥ ಪ್ರಗತಿಪರ ರೈತರು ನಮ್ಮ ಕೃಷಿಕರಿಗೆ ಮಾಹಿತಿಯನ್ನು ನೀಡಬೇಕು. ತಾವು ಉದಾಹರಣೆಗಳು ನೋಡ್ರಿ, 25 ಎಕರೆ ಇದ್ದದನ್ನು 50 ಎಕರೆ ಮಾಡಿ ಎಷ್ಟು ಕಷ್ಟಪಟ್ಟು, ಮತ್ತು ಯಾವ ಟೈಮ್ನಲ್ಲಿ ಏನು ಹಾಕಬೇಕು, ಮಳೆ ಯಾವಾಗ ಬರ್ತದೆ, ರೇಟ್ ಯಾವಾಗ ಬರ್ತದ, ಇವನ್ನೆಲ್ಲ ಅನುಭವದ ಮಾತಾಡಿ ತೂಕ ಮಾಡಿ ನಾವು ಕೃಷಿಯನ್ನು ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗ್ತದೆ, ಲಾಭ ಸಿಗ್ತದೆ ಸರ್. ಭಾಳಷ್ಟು ಖುಷಿ ಆಯ್ತು ರೀ ಲಕ್ಕಪ್ಪ ಕೊಟ್ರೆ ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ವಿಚಾರಗಳನ್ನು ನಮ್ಮ ಯುವಕರು, ನಮ್ಮ ರೈತ ಬಾಂಧವರು ತಲೆಗಿಟ್ಕೊಂಡು ಒಕ್ಕಲ್ತನ ಮಾಡಲಿ. ಮಾಡ್ಬೇಕಲ್ಲ ಸರ್, ಮಾಡ್ಲಿಕ್ಕೆ ನಡೀಲ್ಲ. ನಾವೇ ರೈತರ, ಅನ್ನ ಹಾಕರ ರೈತರು ಸರ್, ಎಲ್ಲರಿಗೆ ಅನ್ನ ಹಾಕದ ರೈತರು ಮಾಡ್ಬೇಕ್ರಿ ಸರ್. ನಾವು ಮಾಡ್ಬೇಕು. ಭೂಮಿ ತಾಯಿ ನನಗೆ ಎಂದು ಕೈ ಬಿಟ್ರು, 25 ಎಕರೆ ಭೂಮಿ ಖರೀದಿ ಮಾಡೇನ್ರಿ, ಎಂದು ಕೈ ಬಿಟ್ರಲ್ಲ. ಮ್ಯಾನೇಜರ್ ಬ್ಯಾಂಕರ್ ಬಂದವ್ರು ಊಟ ಏನ್ ಮನೆಗೆ ರೊಟ್ಟಿ ಗಿಟ್ಟಿ ಚಟ್ನಿ ಹಾಲ ಏನ್ ಇರ್ತಾವ್ರಿ, ಬಂದಾಗ ಊಟ ಮಾಡಿಸ್ತೀವಿ. ಹೌದೌದೌದು. ಬಂದ್ರೆ ಮನ್ಯಾಗ ಜವಾರಿ ಕೋಳಿ ಇರ್ತಾವ, ಕೋಳಿ ಕೈ ಊಟ ನೋಡಿ ಕೇಸಿ ಅವ್ರು ನಿಮ್ಮಂಗ ಇರ್ಬೇಕ ರೈತರು ಅಂತಾರ ಸರ್. ತುಂಬಾ ಸಂತೋಷ ಆಯ್ತು ಲಕ್ಕಪ್ಪ ಗೌಡ್ರ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಲಕ್ಕಪ್ಪ ಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ.